ನಮ್ಮ ಮಲಪ್ರಭಾದು ನೀವು ನೋಡಿದರೆ ಗತಿ ಕಣ್ಣಲ್ಲಿ ನೀರು ಬರ್ತದೆ. ವೆಸ್ಟರ್ನ್ ಘಾಟ್ ಮೂವ್ಮೆಂಟ್ ಏನು 1987-88 ಸ್ಟಾರ್ಟ್ ಆಗಿತ್ತು, ಇದು ಆಫ್ಟರ್ ಅ ಡೆಕೇಡ್ ಯು ಆರ್ ಸ್ಟಿಲ್ ಸೀಯಿಂಗ್ ದೀಸ್ ಇಶ್ಯೂಸ್. It was coming up. Fast flowing rivers have their own ecology and their own need to flow. Rivers are meant to flow. ಇದು ಬಂದೂರ ನಾಲದು ಏನು ಪ್ರಾಜೆಕ್ಟ್ ಅದು ಪ್ರಪೋಸಲ್ ಮಾಡಿದ್ದು, ಅದು ಫ್ರಮ್ ಎನ್ ಇಂಜಿನಿಯರಿಂಗ್ ವ್ಯೂ ಪಾಯಿಂಟ್ ಅದು ಇಂಜಿನಿಯರ್ಸ್ ಮಾಡಿದ್ದಾರೆ. ಇವತ್ತು ಅದು ಈಚೆ ಆಚೆ ಮಾಡಿ ನೀವೇನೋ ಇಂಜಿನಿಯರಿಂಗ್ ಮಾಡಿದರೆ ಲಾಂಗ್ ಟರ್ಮ್ ಅದರದ್ದು ಇಂಪ್ಯಾಕ್ಟ್ ಇರ್ತದೆ. ಇದು ಯೂನಿಲ್ಯಾಟ್ರಲ್ ಒಂದೇ ಒಂದು ಕ್ರೈಟೀರಿಯಾ ತಗೊಂಡು ನೀವು ಏನು ಪ್ರಾಜೆಕ್ಟ್ಸ್ ಮಾಡಿದರೆ ಅದು ಇಟ್ ಹ್ಯಾಸ್ ಸೆವ್ರಲ್ ಸಿವಿಯರ್ ಲಿಮಿಟೇಷನ್ಸ್. ಆ ಲಿಮಿಟೇಷನ್ಸ್ ನಾವು ಎತ್ತಿನಹೊಳೆಯಲ್ಲಿ ನೋಡ್ತಾ ಇದ್ದೀವಿ. ಫಾರ್ ದ ಗವರ್ನೆನ್ಸ್ ಕಮ್ಯುನಿಟಿ, ಅಯ್ಯೋ ಇದೆಲ್ಲ ಮಾಡಿದರೆ ಏನಾಗೋದು ಅಂತ. ಬಿಕಾಸ್ ದ ಪೊಲೈಟಿ ಹ್ಯಾಸ್ ಟು ಲುಕ್ ಎಟ್ ಎವ್ರಿಥಿಂಗ್. They can't only look at ecological sensitive anta. Idu issues are only growing. No remedies. No remedies. Where is the wherewithal? Where is the strength? ಆತ್ಮೀಯರೇ ನಮಸ್ಕಾರ, ಶರಣಾರ್ಥಿ. ನಮ್ಮ ದೇಶದಲ್ಲಿ ಬೇರೆ ಬೇರೆ ವಿವಾದಗಳ ಥರ ನೀರಿನ ವಿವಾದ ಕೂಡ ಒಂದು. ನಾವು ಅದನ್ನು ನದಿಗಳ ಹಂಚಿಕೆ, ನದಿಗಳ ಪಕ್ಕದ ರಾಜ್ಯದ ಜೊತೆಗೆ ವ್ಯವಹರಿಸುವಾಗ ಅನೇಕ ತಂಟೆ ತಕರಾರುಗಳಿರ್ತವೆ. ಹಾಗೆ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಕುಡಿಯೋ ನೀರಿನ ಸಮಸ್ಯೆಗಾಗಿ ಕಳಸಾ ಬಂಡೂರಿ ಯೋಜನೆ ಅನ್ನೋದನ್ನು ನಾವು ಕೇಳ್ತಾ ಇದ್ವಿ. ಹಾಗೆ ಮಲಪ್ರಭಾ ನದಿ ಹರಿದು ಅದು ನವಿಲು ತೀರ್ಥದಲ್ಲಿ ನೀರು ಶೇಖರಣೆಗೊಂಡು ಹುಬ್ಬಳ್ಳಿ, ಧಾರವಾಡ, ಗದಗಿನ ಅನೇಕ ಪ್ರದೇಶಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಸುಮಾರು 20 ವರ್ಷಗಳಿಂದ ಜನ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಈ ರೀತಿಯ ಹೋರಾಟಗಳು ಪ್ರಾರಂಭ ಆದಾಗ ಪರಿಸರವಾದಿಗಳು ಕೆಲವು ತಕರಾರುಗಳನ್ನು ತೆಗಿತಾರೆ. ಹಾಗೆ ಸರ್ಕಾರ ಕೂಡ ಪರಿಸರವಾದಿಗಳನ್ನು ಉಪೇಕ್ಷೆ ಮಾಡಿ ಅವರು ಅಭಿವೃದ್ಧಿಯ ವಿರೋಧಿಗಳು ಅನ್ನುವಂಥ ತಪ್ಪು ಚಿತ್ರಣವನ್ನು ಕೊಡುವ ಅಪಾಯ ಕೂಡ ಇದೆ. ಒಟ್ಟಾಗಿ ನಮ್ಮ ಅಭಿವೃದ್ಧಿ ಅನ್ನೋದು ಪರಿಸರಕ್ಕೆ ಮಾರಕ ಆಗಿದೆ ಅನ್ನೋದು ಅಷ್ಟೇ ಸತ್ಯ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಇವತ್ತು ಈ ಕಳಸಾ ಬಂಡೂರಿ ಯೋಜನೆಗೆ ಸಂಬಂಧಪಟ್ಟಂತೆ ಇದರ ಸಾಧಕ ಬಾಧಕಗಳು, ಅಪಾಯಗಳು, ಮಲಪ್ರಭಾ ನದಿಯ ತಟದಲ್ಲಿ ಇರುವಂಥ ಅಭಯಾರಣ್ಯದ ಸ್ಥಿತಿಗತಿ ಏನಾಗಿದೆ ಅನ್ನೋದನ್ನು ಮಾತಾಡಲಿಕ್ಕೆ ಬಹಳ ಆಸಕ್ತ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿರುವ ಕ್ಯಾಪ್ಟನ್ ನಿತೀಶ್ ಧೋಂಡ್, ನೈಲಾ ಕೊಯ್ಲೋ, ಶಾರದಾ ಗೋಪಾಲ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಮಾತಿಗೆ ಸ್ವಾಗತಿಸ್ತೇನೆ. ನಮಸ್ಕಾರ. ಈಗ ನಾವು ಬಹಳ ಚರ್ಚೆ ಮಾಡ್ತಿರ್ತೀವಿ ಕಳಸಾ ಬಂಡೂರಿ ಯೋಜನೆ ಅಂತ. ಅದು ಬರೋದರಿಂದ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದೆ ಅನ್ನುವಂಥ ಒಂದು ಜನರಲೈಸ್ ಚಿತ್ರಣ ಇದೆ. ಸೊ ಇದಕ್ಕೆ ನಿಮ್ಮದು ತಕರಾರಿದೆಯೋ ಅಥವಾ ಪರವಾಗಿದ್ದೀರೋ ಅಥವಾ ಏನು ಆಗಬೇಕು ಅಂತ ನೀವು ಬಯಸ್ತೀರಿ? ಇದರ ಹಿನ್ನೆಲೆ ಏನು? ಇದು ತಿಳುವಳಿಕೆ ಮತ್ತು ಇದು ನಮ್ಮದು ಇದು ಹೋರಾಟ ಅನ್ರಿ, ಇಲ್ಲದೆ ಜನರಿಗೆ ಜಾಗೃತ ಮಾಡೋದು ಒಂದು ಪ್ರಯತ್ನ ಅಂತ ತಿಳ್ಕೊಳ್ಳಿ. ಇದು ಒಂದು 30 ವರ್ಷ ಹಿಂದೆಯಿಂದ ಶುರುವಾಗಿರೋದು. ನಾನು ಇದರಲ್ಲಿ ಇರೋದು ಒಂದು 30 ವರ್ಷದಿಂದ. ಅದಕ್ಕಿಂತ ಮುಂಚೆ ಸ್ವಲ್ಪ ತಿಳುವಳಿಕೆ ಬಂದಿತ್ತು ಜನರಿಗೆ. ಇದು ಏನಾದರೂ ಇಲ್ಲಿ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ, ಏನಾದರೂ ಒಂದು ಅಟೆಂಪ್ಟ್ ಆಗ್ತಾ ಇದೆ ಅಂತ. ನಂದು ಇದರಲ್ಲಿ ಜೋಡುವ ಕಾರಣ ಅಂದರೆ ನಾನು ಖಾನಾಪುರ ತಾಲೂಕದಲ್ಲಿ ಹುಟ್ಟಿದ್ದು ಬೆಳೆದಿದ್ದು. ಮತ್ತು ಮಲಪ್ರಭಾ ನದಿ ಏನಿದೆ ಅಲ್ಲಿ ನಾನು ಮಲಪ್ರಭಾದ ನಾನು ಮಗಳು ಅಂತ ನಾನು ತಿಳ್ಕೊಳ್ತೀನಿ. ನಾನು ಆಮೇಲೆ ಮುಂದೆ ಹೋಗಿ ಪರ್ಯಾವರಣ ಶಾಸ್ತ್ರ ಸ್ವಲ್ಪ ಕಲ್ತಿದ್ದೀನಿ ಮತ್ತು ಪ್ರಾಣಿಶಾಸ್ತ್ರನೂ ಕಲ್ತಿದ್ದೀನಿ. ಇದು ಏನಾಗ್ತಾ ಇದೆ ಅಪ್ಪ ಅಂತ ಒಂದು ಸ್ವಲ್ಪ ಚಿಂತೆ ಇರ್ತದೆ. ಚಿಂತೆ ಯಾಕೆ ಇರ್ತದೆ ಅಂದರೆ ನಮಗೆ ನಮ್ಮದು ಕಾಡು, ನಮ್ಮ ನೀರು, ನಮ್ಮ ನದಿ ಅಂದರೆ ಅದು ನಮ್ಮದು ಒಂದು ಮನೆಯಲ್ಲಿ
ನಮ್ಮ ಮನೆ ಅಂತಲೇ ನಾವು ತಿಳ್ಕೊಂಡು ನಿಮ್ಮ ಬಂದಿದ್ದೀವಿ. ಬದುಕಿನ ಅವಿಭಾಜ್ಯ ಅಂಗನೂ ಅದು. ಹಾಂ ಹಾಂ, ನಮ್ಮದು ಮನೆ ಅಂತ ನಾವು ತಿಳ್ಕೊಂಡು ಬಂದಿದ್ದೀವಿ. ನಮ್ಮದು ಮನೆ ಅಂದರೆ ಒಂದು ಕಟ್ಟಡದಲ್ಲಿ ಇಲ್ಲ, ಅದು ಆ ಥರ ನಾವು ಬೆಳೆದಾಗ ನಮಗೆ ಸ್ವಲ್ಪ ಆಸಕ್ತಿ ಇರ್ತದೆ. ಇದು ಈ ಇದು ನಮ್ಮ ಖಾನಾಪುರ ತಾಲೂಕಿನ ಅರಣ್ಯ ಏನಿದೆ ಅಲ್ಲ, ಅದು ನಮಗೆ ಸ್ವಲ್ಪ ಆಸಕ್ತಿದು ಅರಣ್ಯ ಇತ್ತು. ಅಲ್ಲಿ ನಮಗೆ ಸ್ವಲ್ಪ ಲೇಟ್ 1997 1998 ನಮ್ಮ ಕಡೆ ಬೆಳಗಾವಿಂದ ಸುಮಾರು ಟ್ರೆಕ್ಕರ್ಸ್ ಇದ್ದರು, ನ್ಯಾಚುರಲಿಸ್ಟ್ ಇದ್ದರು, ಫೋಟೋಗ್ರಾಫರ್ಸ್ ಇದ್ದರು, ಅವರು ಸ್ವಲ್ಪ ಸೈಕ್ಲಿಸ್ಟ್ ಇದ್ದರು. ಅವರು ಸ್ವಲ್ಪ ಒಂದು ಶನಿವಾರ ಭಾನುವಾರ ಸ್ವಲ್ಪ ಟೈಮ್ ಸಿಕ್ಕರೆ, ಕಾಲೇಜ್ ಟೀಚರ್ಸ್ ಇದ್ದರು, ಅವರು ಮಕ್ಕಳಿಗೆ ಒಂದು ಅರಣ್ಯ ಒಂದು ವಿಸಿಟ್ ಕೊಡೋಣ, ಒಂದು ಸ್ವಲ್ಪ ಎಡ್ಯುಕೇಷನ್ ಮಾಡೋಣ ಅಂತ ಒಂದು ಅದು ಆ ಥರ ಸ್ಟಾರ್ಟ್ ಆಗಿತ್ತು. ಅವರು ನಮಗೆ ಸ್ವಲ್ಪ ಆಮೇಲೆ ತಿಳಿದು ಬಂತು ಏನಂದರೆ, ಇಲ್ಲಿ ಏನೋ ಬೋರ್ಡ್ ಆಗ್ತಾಯಿದೆ, ಏನೋ ಬೋರ್ಡ್ಸ್ ಹಾಕಿದ್ದಾರೆ, ಇರ್ತಿ ಅಂತ ಹಾಕಿದ್ದಾರೆ, ಕೊಟ್ನಿ ಅಂತ ಹಾಕಿದ್ದಾರೆ, ಮಾದೈ ಅಂತ ಹಾಕಿದ್ದಾರೆ. ಆ ಥರ ಬೋರ್ಡ್ಸ್ ನೋಡಿ ಅವರು ಸ್ವಲ್ಪ ಎಲರ್ಟ್ ಆದರು. ಆವಾಗ ಅವರು ಎಲರ್ಟ್ ಆದಮೇಲೆ ಅದು ಒಂದು ಏನಪ್ಪ ಇದು ಏನು ಸುದ್ದಿ ಅಂತ ಸ್ವಲ್ಪ ಅವರು ಇನ್ವೆಸ್ಟಿಗೇಷನ್ ಮಾಡಿದರು. ಸೊ ಬೇಸಿಕ್ಲಿ ಏನು ಅದು ಶುರುವಾಯಿತು, ಇಟ್ ವಾಸ್ ಬೈ ಎ ನೇಚರ್ ಎಂಥೂಸಿಯಸ್ಟ್. ಆವಾಗ ಆ ಕಾಲದಲ್ಲಿ 1997-98 ನಮ್ಮ ಊರಲ್ಲಿ ಬೆಳಗಾಂನಲ್ಲಿ ಲೆಫ್ಟಿನೆಂಟ್ ಜನರಲ್ ಸರ್ ದೇಶಪಾಂಡೆ ಅವರು ಅಲ್ಲೇ ಇರ್ತಿದ್ರು. ಅವರು ರಿಟೈರ್ಡ್ ವೆಲ್ ಡೆಕೋರೇಟೆಡ್ ಸೋಲ್ಜರ್, ವೆಲ್ ನೋನ್ ಸೋಲ್ಜರ್. ಅವರು ಅಲ್ಲೇ ಇದ್ದರು. ಅವ್ರಿಗೆ ನಾವು ಸ್ವಲ್ಪ ಈಗ ಇದು ಏನು ಮಾಡೋದು ಅಂತ ನೋಡುವಾಗ ಜನರಲ್ ಸರ್ ದೇಶಪಾಂಡೆಗೆ ಒಂದು ಕೇಳಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಅವರು ಇದರಲ್ಲಿ ಸ್ವಲ್ಪ ಆಸಕ್ತಿ ತಗೊಂಡು ನಾವು ಎಲ್ಲರೂ ಆ ಹಳ್ಳಿಗೆ ಹೋಗಿ ಟ್ರೆಕ್ ಮಾಡಿ ಆ ಸಮಸ್ಯೆ ತಿಳ್ಕೊಂಡಾಗ ಇದು ನಮಗೆ ತಿಳಿತು, ಆ ಅರಣ್ಯದಲ್ಲಿ ಏನೇನು ಬೇಡ ಅಲ್ಲ ಅದೆಲ್ಲ ಆಗ್ತಾಯಿತ್ತು. ಕೋಚಿಂಗ್ ಆಗ್ತಾಯಿತ್ತು, ಕ್ಲಿಯರ್ ಫೆಲ್ಲಿಂಗ್ ಆಗ್ತಾಯಿತ್ತು, ಸ್ಯಾಂಡ್ ಮೈನಿಂಗ್ ಆಗ್ತಾಯಿತ್ತು, ಮತ್ತು ಮೈನಿಂಗ್ ಸಹ ಆಗ್ತಾಯಿತ್ತು, ಬಾಕ್ಸೈಟ್ ಮೈನ್ಸು ಆಚೆ ಈಚೆ. ಮತ್ತು ಅದರಲ್ಲಿ ಒಂದು ಇದು ನೀರಿಂದು ಒಂದು ಡೈವರ್ಷನ್ ಪ್ರಾಜೆಕ್ಟ್ ಅಂತ ಆಚೆ ಈಚೆ ಬೋರ್ಡ್ಸ್ ನೋಡಿದ್ವಿ. ಇನಿಷಿಯಲಿ ನಾವು ಇದು ಏನು ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಇದು ಪೋಚಿಂಗ್ ಯಾಕೆ ಆಗ್ತಾಯಿದೆ, ಇಲ್ಲಿ ಕ್ಲಿಯರ್ ಫೆಲ್ಲಿಂಗ್ ಯಾಕೆ ಆಗ್ತಾಯಿದೆ, ಇಲ್ಲಿ ಸ್ಯಾಂಡ್ ಮೈನಿಂಗ್ ಯಾಕೆ ಆಗ್ತಾಯಿದೆ, ಇಲ್ಲಿ ಬಾಕ್ಸೈಟ್ ಮೈನ್ಸ್ ಚಿಕ್ಕದು ಯಾಕಿದೆ ಅಂತ ಅದು ನೋಡಿಕೊಂಡು ಹೋಗುವಾಗ ನಮಗೆ ತಿಳಿತು ಇದು ಒಂದು ಇಷ್ಟು ಬುಷ್ ಫೈರ್ಸ್ ಇದೆ ಇಲ್ಲಿ. ಇದು ಈಚೆ ಇಲ್ಲಿ ಸಾಗ್ತಾ ಇದೆ, ಅಲ್ಲಿ ಸಾಗ್ತಾ ಇದೆ, ಅದು ಆಗ್ತಾಯಿದೆ, ಇದು ಆಗ್ತಾಯಿದೆ. ಇದಕ್ಕೆ ಒಂದು ಪ್ರೊಟೆಕ್ಷನ್ ಬೇಕಾದರೆ ಹಳ್ಳಿಗಳಲ್ಲಿ ಆವಾಗ ಆ ಎಲ್ಲ ಕಾಡು ಹಳ್ಳಿಗಳು ಅಲ್ಲಿ ಎಲ್ಲಿ ಏನೂ ಫೆಸಿಲಿಟೀಸ್ ಇಲ್ಲ. ನಾವು ಅಲ್ಲಿ ಹೋಗಿ ಜನರಲ್ ಸರ್ ದೇಶಪಾಂಡೆ ಮೋಸ್ಟ್ಲಿ ಅಲ್ಲಿ ಹೋಗಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಹೇಳಿ, ಒಂದು ಊರಿಗೆ ಒಂದು ಟೆಲಿಫೋನ್ ಆದರೆ ಇರಲಿ ನೀವು, ಯಾಕಂದರೆ ಅಲ್ಲಿ ಏನೂ ಎಮರ್ಜೆನ್ಸಿ ಇದ್ದರೆ ಅವರು ಒಂದು ಪಾಲ್ಕಿ ಮಾಡಿ ಪೇಷಂಟ್ಸ್ಗೆಲ್ಲ ನಡ್ಕೊಂಡು ತರ್ತಿದ್ರು. ಆ ಥರ ಅದು ಇತ್ತು. ಈಗ ಅದು ಮಾಡುವಾಗ ನಾವು ತಿಳುವಳಿಕೆ ತಿಳಿದ ಮೇಲೆ ನಾವು ಆಚೆ ಈಚೆ ಮಾತನಾಡಿ ಚರ್ಚೆ ಮಾಡುವಾಗ ಇದು ನಮ್ಮದು ಅರಣ್ಯ ಏನು ಇದೆ ಅಲ್ಲ, ಅದಕ್ಕೆ ಹೇಗೆ ಪ್ರೊಟೆಕ್ಷನ್ ತರ್ಬೋದು ಅಂತ ಒಂದು ಪ್ರಶ್ನೆ ಬಂತು. ಅರಣ್ಯ ಯಾರ್ದು? ಅರಣ್ಯ ಜನರದು. ಆದರೆ ಆ ಅರಣ್ಯ ಮೇಲೆ ರೂಲ್ಸು ರೆಗ್ಯುಲೇಷನ್ಸು ಯಾವುದಿದೆ? ನಮ್ಮ ಸರ್ಕಾರದಿದೆ, ಸ್ಟೇಟ್ ಸರ್ಕಾರದಿದೆ, ಸೆಂಟ್ರಲ್ ಸರ್ಕಾರದ್ದು ಇದೆ. ಈಗ ಸ್ಟೇಟ್ ಗೌರ್ಮೆಂಟ್ಗೆ ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಸುಮಾರು ಪತ್ರ ವ್ಯವಹಾರ ಮಾಡಿ ಒಂದು ಪರ್ಯಾಯ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿ ಇದಕ್ಕೆ ನಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿದರೆ ಸುಮಾರು ಈ ಥರದ್ದು ಆ್ಯಕ್ಟಿವಿಟಿ ಸ್ವಲ್ಪ ಕವ್ ಆಗ್ತವೆ. ಅದು ಬೇಸಿಕ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಇದೆಲ್ಲ ಆ್ಯಕ್ಟಿವಿಟೀಸ್ ಏನು ಆಗ್ತಾ ಇದೆ ಅದು ಆಗಬಾರ್ದು ಅಂತ. ಮತ್ತು ಇದು ನದಿದು ತಿರುಗಿಸಿ ಈಚೆ ಆಚೆ ಹಾಕೋದು, ಅಲ್ಲಿ ಏನೇನೋ ಪಂಪ್ ಸ್ಟೋರೇಜ್ ಮಾಡೋರು, ಇದು ಮಾಡೋರು, ಮೈಕ್ರೋ ಎಲೆಕ್ಟ್ರಿಕಲ್ ಅದು ಅಂತ ಒಂದು ದೊಡ್ಡದೊಂದು ಪ್ರಾಜೆಕ್ಟ್ ಇತ್ತು. ಅದು ನಾವು
ಆ್ಯಸ್ ಅ ಪ್ರೊಟೆಕ್ಷನ್ ಏನು ಮಾಡ್ಬೋದು ಅಂತ ತಿಳುವಳಿಕೆ ಮಾಡಿ, ಅದು ಒಂದು ಸ್ಯಾಂಚುರಿ ಆದರೆ ಅದಕ್ಕೆ ಪ್ರೊಟೆಕ್ಷನ್ ಬರ್ತದೆ ಅಂತ. ಅಂದರೆ ಅದನ್ನು ಮೊದಲು ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರಲಿಲ್ಲ, ಅದು ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂಡ್ ಪ್ರೈವೇಟ್ ಫಾರೆಸ್ಟ್ ಇತ್ತು, ಅದರ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಸ್ಯಾಂಚುರಿ ಇರಲಿಲ್ಲ ಅಲ್ಲಿ. ಅದಕ್ಕೆ ನಾವು ಎಫರ್ಟ್ಸ್ ಸುಮಾರು 10-15 ವರ್ಷ ಎಫರ್ಟ್ ಆದಮೇಲೆ ಅದು ಸ್ಯಾಂಚುರಿ ಆಗಿದೆ. ಅವಾಗ ತನಕ ಅದು ರಿಸರ್ವ್ ಫಾರೆಸ್ಟ್ ಇತ್ತು, ಮತ್ತು ಲಾಟ್ ಆಫ್ ಪ್ರೈವೇಟ್ ಲ್ಯಾಂಡ್ಸ್ ಅಲ್ಲಿ. ಏನಾಗಿದೆ, ನಮ್ಮದು ಒಂದು ಬ್ರಿಟಿಷ್ ಹೆರಿಟೇಜ್ ಇದ್ದಂತೆ ಅಲ್ಲಿ ಸ್ಮಾಲ್ ಅಂದರೆ ಆ ಹಳ್ಳಿ ಜನರಿಗೆ ದೊಡ್ಡ ದೊಡ್ಡ ಲ್ಯಾಂಡ್ ಹೋಲ್ಡಿಂಗ್ಸ್ ಇದೆ. 300 acres 200 acres ಇದೆಲ್ಲ ಪ್ರೈವೇಟ್ ಲ್ಯಾಂಡ್ಸ್. ಅದು ಏನು ನಾನು ಕ್ಲಿಯರ್ ಫೆಲ್ಲಿಂಗ್ ಹೇಳ್ತಾ ಇದ್ದೀನಲ್ಲ, ಅದು ಅವರು ಬಡವರು ಜನ ಅವರು. ಅದು ಕ್ಲಿಯರ್ ಫೆಲ್ಲಿಂಗ್ ಯಾರಾದರೂ ಕಾಂಟ್ರಾಕ್ಟರ್ ಹೇಳ್ತಾರೆ, ಅರೆ ನಾನು ಇದು ತೊಗೊಂಡು ಹೋಗ್ತೀನಿ ನಿಮ್ಗೆ ಇಷ್ಟು, ಅವರು ಹ್ಞೂ ಅಂತಾರೆ. ಅದು ಕ್ಲಿಯರ್ ಫೆಲ್ಲಿಂಗು ಕರ್ಬ್ ಮಾಡಲಿಕ್ಕೆ, ಇದು ನದಿ ಪ್ರೊಟೆಕ್ಷನ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಸ್ಯಾಂಚುರಿ ಸ್ಟೇಟಸ್ ಬಂದರೆ ಅದು ಆಗ್ತದೆ ಅಂತ ನಮ್ಮದು ಒಂದು ತಿಳುವಳಿಕೆಯಿಂದ ನಾವು ಅದು ಹೋರಾಟ ಮಾಡಿದ್ವಿ, ಎಂಗೇಜ್ ಮಾಡಿದ್ವಿ. ಅದು ಮಾಡುವಾಗ ನಮ್ಮದು ಏನಾಯ್ತಂದರೆ, ಇದು ಖಾನಾಪುರದಲ್ಲಿ ಇದಾಗ್ತಾ ಇದೆಯಾ, ಆಚೆ ಕಾಳಿ ನದಿಯಲ್ಲಿ ಮತ್ತು ದಾಂಡೇಲಿಯಲ್ಲಿ ಅದೇ ಏನೇನೋ ಸಮಸ್ಯೆ ಬರ್ತಾಯಿತ್ತು. ಎಲ್ಲಿ ಕಾಡಿದೆ ವೆಸ್ಟರ್ನ್ ಘಾಟ್ಸ್ನಲ್ಲಿ ಅಲ್ಲಿ ಏನೇನೋ ಸಮಸ್ಯೆ ಬರ್ತಾನೇ ಇದೆ. ಅದು ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಎಲ್ಲಿ ಇದೆ ಅಲ್ಲಿ ಸಮಸ್ಯೆಗಳು ಇರ್ತವೆ. ಆಮೇಲೆ ಈಚೆ ಗೋವಾದಲ್ಲಿ ದೊಡ್ಡ ಮೈನಿಂಗ್ ಲಾಬಿ ಇದೆ, ದೊಡ್ಡ ಮೈನಿಂಗ್ ಆಗ್ತಿತ್ತು ಅಲ್ಲಿ. ಈಚೆ ನಮ್ಮ ಸದರ್ನ್ ಮಹಾರಾಷ್ಟ್ರದಲ್ಲಿ ಸಹ ಅದೇ ಕತೆ ಆಗ್ತಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಅರೌಂಡ್ 1999-2000ನಲ್ಲಿ ಅಯ್ಯೋ ಇವೆಲ್ಲ ಇಲ್ಲಿ ಸಹ ಬುಷ್ ಫೈರ್ ಅಲ್ಲಿ ಸಹ ಬುಷ್ ಫೈರ್, ಅದಕ್ಕೆ ಒಂದು ಬ್ಲ್ಯಾಂಕೆಟ್ ಏನಾದರೂ ಪ್ರೊಟೆಕ್ಟಿವ್ ಕವರ್ ಆಗಬೇಕಾದ್ರೆ ಏನಾಗಬೇಕು ಅಂತ ಒಂದು ವಿಚಾರ ಬಂತು. ಆವಾಗ ನಮಗೆ ಸುಮಾರು ಜನರು ದೊಡ್ಡ ಅದು ಒಂದು ಟೀಮೇ ಇತ್ತು, ವೆರಿ ಆ್ಯಕ್ಟಿವ್ ಟೀಮ್. ಅದರಲ್ಲಿ SR ಹಿರೇಮಠ ಅವರಿದ್ದರು, ಜನರಲ್ ಸರ್ ದೇಶಪಾಂಡೆ ಅವರಿದ್ದರು, ನಮ್ಮ ಕಡೆಯಿಂದ ಸುಮಾರು ಜನ ಇದ್ದರು, ದಿಲೀಪ್ ಕಾಮತ್ ಅವರಿದ್ದರು, ಶಿವಾಜಿ ಕಾಗ್ನಿಕರ್ ಅವರಿದ್ದರು, ನಮ್ಮ ಸುಮಾರು ಪ್ರೊಫೆಸರ್ಸ್ ಇದ್ದರು, ಇವರೆಲ್ಲರೂ ಇದ್ದರು. ಮತ್ತು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ವಾಲಂಟಿಯರ್ಸ್ ಇದ್ದರು ಅಲ್ಲಿ. ಅವರೆಲ್ಲ ಸ್ವಲ್ಪ ಇದು ಅಡ್ವೊಕಸಿ ಅದು ಇದು ಏನಪ್ಪ ತಿಳುವಳಿಕೆ ಅಂತ ತಿಳಿಯೋಣ ಅಂತ ಒಂದು ಪ್ರಶ್ನೆ ಬಂದಾಗ ಆವಾಗ 2000ನಲ್ಲಿ ಒಂದು ಕಮಿಟಿ ರಿಪೋರ್ಟ್ ಬಂದಿತ್ತು, ಪ್ರಣವ್ ಸೇನ್ ಕಮಿಟಿ ರಿಪೋರ್ಟ್ ಫಾರ್ ಡಿಸೈಡಿಂಗ್ ದ ಕ್ರೈಟೀರಿಯಾ ಫಾರ್ ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಅಂತ. ಅದು ಪ್ರಣವ್ ಸೇನ್ ಕಮಿಟಿಯಲ್ಲಿ ಅವರು ಒಂದು ಕ್ಲಿಯರ್ ಒಂದು ಇದು ಕೊಟ್ಟಿದ್ದಾರೆ, ಪಟ್ಟಿನೇ ಕೊಟ್ಟಿದ್ದಾರೆ. ಇದಿದ್ದರೆ ಇದು ಸೆನ್ಸಿಟಿವ್, ನೆಕ್ಸ್ಟ್ ಇದ್ದರೆ ಇದು ಸೆನ್ಸಿಟಿವ್. ಇಫ್ ಯು ಹ್ಯಾವ್ ಫಾರೆಸ್ಟ್ ಕವರ್ ಓವರ್ 80%, ದಟ್ ಈಸ್ ಇಕಲಾಜಿಕಲಿ ಸೆನ್ಸಿಟಿವ್. ಇಫ್ ಯು ಹ್ಯಾವ್ river origins, that is absolutely sensitive. If you have biodiversity, that is sensitive. If you have steep slopes, that is sensitive. ನಾವು ಇದು ಎಲ್ಲ ಇದು ನಮ್ಮ ಕ್ರೈಟೀರಿಯಾಸ್ ಮ್ಯಾಚ್ ಮಾಡುವಾಗ ಅರೆ ಇದು ಎಲ್ಲ ಕ್ರೈಟೀರಿಯಾ ನಮ್ಮಲ್ಲಿದೆ, ಇದೆಲ್ಲ ಕ್ರೈಟೀರಿಯಾ ಇದೆ, ಇಟ್ ಇಸ್ ಸೂಪರ್ ಸೆನ್ಸಿಟಿವ್ ಏರಿಯಾ, ಇದು ಸೂಪರ್ ಸೆನ್ಸಿಟಿವ್ ಏರಿಯಾ ಆಗಿದೆ. ಅದರ್ ದೆನ್ the criteria for the ocean and the ocean phase or the river or the sea, ಎಲ್ಲ ಕ್ರೈಟೀರಿಯಾ ನಮ್ಮ ಕಡೆ ಇದೆ. ಇದು ಒಂದು ಕಡೆ ಒಂದು ನಮ್ಮದು ಪಾಲಿಸಿದು ಒಂದು ನಮಗೆ ತಿಳ್ಕೊಳ್ಳೋಕ್ಕೆ ಬಂತು. ಇನ್ನೊಂದು ಕಡೆ ಏನಾಯಿತು, ಎಲ್ಲರೂ ಇಲ್ಲಿ ಕಾಳಿ ಕಡೆ, ಇಲ್ಲಿ ಗೋವಾ ಕಡೆ, ಇಲ್ಲಿ ಸೌತ್ ಮಹಾರಾಷ್ಟ್ರ, ಇದು ಎಲ್ಲ ಕಾಂಟಿಗ್ಯೂಸ್ ಫಾರೆಸ್ಟ್ ನಮ್ಮದು. ಇಲ್ಲಿ ಎಲಿಫೆಂಟ್ ಕಾರಿಡೋರ್ ಇದೆ, ದಟ್ ಬೆಲ್ಟ್ ಆಫ್ ಕರೆಕ್ಟ್ ವೆಸ್ಟರ್ನ್ ಘಾಟ್ ಬೆಲ್ಟ್. ನಮ್ಮದು ಕಾಂಟಿಗ್ಯೂಸ್ ಟ್ರೈ ಜಂಕ್ಷನ್ದು ಏನು ಕಾಂಟಿಗ್ಯೂಸ್ ಫಾರೆಸ್ಟ್ ಇದೆ ಇಂದ ಕಾಳಿಯಿಂದ ನಮ್ಮ ರಾಧಾನಗರಿ ತನಕ ತಿಳ್ಕೊಳ್ಳಿ. ಇದು ಎಲ್ಲ ಕಾಂಟಿಗ್ಯೂಸ್ ಫಾರೆಸ್ಟ್ನಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸು, ಇಷ್ಟೆಲ್ಲ ಏನೇನು ನಡೀತಾ ಇದೆ, ಇದಕ್ಕೆ ಒಂದು ಬ್ಲ್ಯಾಂಕೆಟ್ ಕವರ್. ದೀಸ್ ಆರ್ ಆಲ್ ಬುಷ್ ಫೈರ್ಸ್. ಎಷ್ಟು ಬುಷ್ ಫೈರ್, ಯು ನಾಕ್ ಅಟ್ ಒನ್ ದ ಅದರ್ ಒನ್ ಕಮ್ಸ್ ಅಪ್. ಆ ಥರ ಬುಷ್ ಫೈರ್ಸ್ಗೆ ಹೇಗೆ ಡೀಲ್ ಮಾಡೋದು ಅಂತ ಒಂದು ಪ್ರಶ್ನೆ ಬಂದಾಗ ನಮಗೆ ಪ್ರಣವ್ ಸೇನ್ ಕಮಿಟಿದು ರಿಪೋರ್ಟ್ ಏನು ಇತ್ತು ಅದು ತಗೊಂಡು ನಾವು ಟೊಪೋಗ್ರಾಫಿಕ್ ಮ್ಯಾಪ್ಸ್ ತಗೊಂಡು ಒಂದು ಕಂಟಿಗ್ಯೂಸ್ ಡಿಲಿನೇಟೆಡ್ ಏರಿಯಾ ಆಫ್ ಅಬೌಟ್ 8,000 to 9,000 ಸ್ಕ್ವೇರ್ ಕಿಲೋಮೀಟರ್ಸ್ ನಾವು ಅದು ಡಿಲಿನೇಟ್ ಮಾಡಿ ಅದು ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ಗೆ ನಾವು ಅದು ಪ್ರೆಸೆಂಟ್ ಮಾಡಿದ್ವಿ ಆ್ಯಸ್ ಸಹ್ಯಾದ್ರಿ ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ.
ಇದು ಸಹ್ಯಾದ್ರಿ ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಅದು ಪ್ರೆಸೆಂಟ್ ಮಾಡಿದಾಗ ಚರ್ಚೆ ಆಯಿತು. ನಮಗೆ ಯಾರು ಕರ್ನಾಟಕದ ಅರಣ್ಯ ಪ್ರದೇಶದವರು ದಿ ಕಾಲ್ಡ್ ಅಸ್ ಫಾರ್ ಮೀಟಿಂಗ್ಸ್. ಓಕೆ, ಮತ್ತು ಈಚೆನೂ ಚರ್ಚೆ ಆಯಿತು, ಮಹಾರಾಷ್ಟ್ರದಲ್ಲಿ ಚರ್ಚೆ ಆಯಿತು, ಗೋವಾದಲ್ಲಿ ಚರ್ಚೆ ಆಯಿತು. ಅವರು ಏನು ಫೈನಲಿ ಸೆಂಟರ್ ಏನಿತ್ತು, ಸೆಂಟರ್ ಅವರು ಒಂದು ಮೋಹನ್ ರಾಮ್ ಕಮಿಟಿ ಅಂತ ಅಪಾಯಿಂಟ್ ಮಾಡಿದ್ರು. ಮೋಹನ್ ರಾಮ್ ಕಮಿಟಿ ವಾಸ್ ಸಪೋಸ್ ಟು ಕಮ್ ಆ್ಯಂಡ್ ಎಕ್ಸಾಮಿನ್ ವೆದರ್ ಅವರ್ ಪ್ರಪೋಸಲ್ ಹ್ಯಾಡ್ ಇನಫ್ scientifically relevant to declare the entire as ecologically sensitive. ಮೋಹನ್ ರಾಮ್ ಕಮಿಟಿ ಅವರು 10 ದಿವಸ ಈ ಏರಿಯಾದಲ್ಲಿ ಓಡಾಡಿದ್ದಾರೆ ವಿತ್ ZSI, ವಿತ್ BSI, ವಿತ್ ಎನ್ವೈರ್ಮೆಂಟಲಿಸ್ಟ್, ವಿತ್ ಪ್ರೊಫೆಸರ್ಸ್, ವಿತ್ ಟೆಕ್ನಿಕಲ್ ಪೀಪಲ್. 10 ದಿವಸ ಇದು ಎಲ್ಲ ಸರ್ವೆ ಮಾಡಿ ಅವರು ಮೋಹನ್ ರಾಮ್ ಕಮಿಟಿಯವರು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಪ್ರಸ್ತಾವ ಕೊಟ್ಟರು. ಬಟ್ ಫಾರ್ ಪೊಲಿಟಿಕಲ್ ರೀಸನ್ಸ್ ಅದು ಮೋಹನ್ ರಾಮ್ ಕಮಿಟಿದು ಏನು ರಿಪೋರ್ಟ್ ಇತ್ತು ಅದು ಅವರು ಆಚೆನೆ ಇಟ್ಬಿಟ್ರು, ಸೈಡಿಗೆ ಇಟ್ಬಿಟ್ರು. ಇಟ್ ನೆವರ್ ಗಾಟ್ ಇಂಪ್ಲಿಮೆಂಟೆಡ್. ಸೇಮ್ ಟೈಮ್ ಕೊಡ್ಚಾದ್ರಿಯಲ್ಲಿ ಸಹ ನಾನು ಕರ್ನಾಟಕದಷ್ಟೇ ಮಾತಾಡ್ತಾ ಇದ್ದೀನಿ ಇಲ್ಲಿ. ಕೊಡ್ಚಾದ್ರಿಯಲ್ಲಿ ಸಿಮಿಲರ್ ಪ್ರಾಬ್ಲಮ್ಸ್ ಬಂದಿತ್ತು. ಅವರು ಇದೇನು ನಡೆದಿದೆಯಪ್ಪ, ಇವರು ಹೀಗೆ ಮಾಡ್ತಾ ಇದ್ದಾರೆ, ನಮ್ಮ ಕಡೆನೂ ಇದೆ, ಈ ಥರನೇ ಪ್ರಾಬ್ಲಮ್ಸ್ ಇದೆ ಅಲ್ಲ ಅಂತ ಅವರು ದೇ ಬೇಡ ಬೆಟರ್ ಟೆಕ್ನಿಕಲ್ ರಿಪೋರ್ಟ್. ಅವ್ರ ಹತ್ರ ಪ್ರೊಫೆಸರ್ಸ್ ಇದ್ದರು, ಟೆಕ್ನಿಷಿಯನ್ಸ್ ಇದ್ದರು, ಅವರು ಬೆಟರ್ ರಿಪೋರ್ಟ್ ಆನ್ ದ ಇಕಲಾಜಿಕಲ್ ಸೆನ್ಸಿಟಿವ್ನೆಸ್ ಆಫ್ ಕೊಡ್ಚಾದ್ರಿ ಏರಿಯಾ. ಇಟ್ ವಾಸ್ ಅ ವೆರಿ ಅಂಬಿಷಿಯಸ್ ಪ್ರಪೋಸಲ್ ಆಲ್ಸೋ. 21,000 ಸ್ಕ್ವೇರ್ ಕಿಲೋಮೀಟರ್ದು ಒಂದು ಪ್ರಪೋಸಲ್ ಗೌರ್ಮೆಂಟ್ಗೆ ಅವರು ಸಬ್ಮಿಟ್ ಮಾಡಿದ್ರು, ಕೊಡ್ಚಾದ್ರಿ ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ. ಇದು 21,000 ಸ್ಕ್ವೇರ್ ಕಿಲೋಮೀಟರ್ಸ್ ಹಿಯರ್, 10,000 ಹಿಯರ್. ಅಂದರೆ ಇದು ವೆಸ್ಟರ್ನ್ ಘಾಟ್ ಮೂವ್ಮೆಂಟ್ ಏನು 1987-88 ಸ್ಟಾರ್ಟ್ ಆಗಿತ್ತು, ಇದು ಆಫ್ಟರ್ ಅ ಡೆಕೆಡ್ ಯು ಆರ್ ಸ್ಟಿಲ್ ಸೀಯಿಂಗ್ ದೀಸ್ ಇಶ್ಯೂಸ್ ಅಂತ ಒಂದು ಇಟ್ ವಾಸ್ ಕಮಿಂಗ್ ಅಪ್. ಆವಾಗ ಅದು ಜೆನೆಸಿಸ್ ಅಂದರೆ ಏನಂದರೆ, ಆವಾಗ ಅವರು ಇನ್ನೊಂದು ಸೇವ್ ವೆಸ್ಟರ್ನ್ ಘಾಟ್ಸ್ ರೀಇನಿಷಿಯೇಟ್ ಮಾಡೋಣ ಅಂತ 2009 ಒಂದು ಮೀಟಿಂಗ್ ಕರೆದ್ರು. 2087 ಮೀಟಿಂಗ್ದು ಇಲ್ಲಿ ಫೋಟೋಗ್ರಾಫ್ಸ್ ಇದೆ, ಆರ್ಕೈವಲ್ ಫೋಟೋಗ್ರಾಫ್ಸ್ ಇದೆ. ಆವಾಗ ಅವರು ಎಲ್ಲಿ ಕನ್ಯಾಕುಮಾರಿಯಿಂದ ಮತ್ತು ಅಲ್ಲಿ ಗುಜರಾತಿಂದ ಎಲ್ಲರೂ ಎಂಟೈರ್ ವೆಸ್ಟರ್ನ್ ಘಾಟ್ಸ್ ಕೇಮ್ ಟು ಮೀಟ್ ಆ್ಯಂಡ್ ದೇ ಮೆಟ್ ಫಾರ್ 2-3 days ಇನ್ ಗೋವಾ, ಸೆಂಟ್ರಲ್ ಆಗ್ತದೆ ಅಂತ. ಸೊ ದೆರ್ ವಾಸ್ ಅ revisit to this meeting in 2010. So 2009. So that was the first meeting of the Save Western Ghats March, Save Western Ghats movement and then there were other players. ಈ ಕಡೆ ಪಾಂಡುರಂಗ್ ಹೆಗ್ಡೆ ಅವರು ಇದ್ದರು, ಸುಮಾರು ಜನ ಇದ್ದಾರೆ ರೀ, ಆಲ್ ಓವರ್ ಎಲ್ಲ ಜನರು ಇದ್ದಾರೆ. ಎಲ್ಲರೂ ಇದರಲ್ಲಿ ನಿಮ್ಮ ಶಿವಮೊಗ್ಗದವರು ಸಹ ಇದ್ದರು, ಸುಮಾರು ಜನ ಇದ್ದರು. ಆವಾಗ ಅದು ಏನಾಯ್ತಂದರೆ ಅಲ್ಲಿ ಒಂದು ಡಿಸಿಷನ್ ಆಯಿತು, ನಾವು ಪ್ರತಿ ವರ್ಷ ಹೀಗೇ ಭೇಟಿ ಆಗೋಣ, ನಮ್ಮದು ಸಮಸ್ಯೆ ಏನಿದೆ, ಇದಕ್ಕೆ ಏನು ಪರ್ಯಾಯ ಇದೆ, ನಾವು ಕಲೆಕ್ಟಿವ್ಲಿ ನಾವು ತಿಳ್ಕೊಳ್ಳೋಣ ಮತ್ತು ಲೋಕಲ್ ಆ್ಯಕ್ಷನ್ಗೆ ನಾವು ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡೋಣ ಅಂತ ಒಂದು ನಿರ್ಣಯ ಆಯಿತು. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ ಮೀಟಿಂಗ್ ಯಾವಾಗ 2010 ಎಲ್ಲಿ ಮೂಡ್ಬಿದ್ರಿ ಅಲ್ಲ, ಇಲ್ಲಿ ನಮ್ಮ ಸೌತಲ್ಲಿ ಅಲ್ಲಿ ಆಯಿತು. ಅಲ್ಲಿ ಸಹ ಇದೆ ರಿಯೇಟ್ರೇಷನ್ ಆಫ್ ದ ಸೇಮ್ ಇಶ್ಯೂಸ್. ಇದು ಇಶ್ಯೂಸ್ ಆರ್ ಓನ್ಲಿ ಗ್ರೋಯಿಂಗ್, ನೋ ರೆಮಿಡೀಸ್, ವೆರ್ ಇಸ್ ದ ವೇರ್ವಿಥಾಲ್, ವೆರ್ ಇಸ್ ದ ಸ್ಟ್ರೆಂತ್. ಸೊ ಈ ಥರ ಆದಾಗ ಅವರು ಆವಾಗ ಕಾಂಗ್ರೆಸ್ ಇದೆ ಇದರಲ್ಲಿ ಸೆಂಟ್ರಲ್ನಲ್ಲಿ ಕಾಂಗ್ರೆಸ್. ನೆಕ್ಸ್ಟ್ ಮೀಟಿಂಗ್ಗೆ ಅವ್ರು ಏನು ಮಾಡಿದರು, ಅದು ಕೀಸ್ಟೋನ್ ಫೌಂಡೇಶನ್ ಕೊಟ್ಟಗೆರೆಯಲ್ಲಿ ಇಟ್ಟಿದ್ದರು 2011. ಆವಾಗ ಅವರು ಜಯರಾಮ್ ರಮೇಶ್ ಎನ್ವೈರ್ಮೆಂಟ್ ಮಿನಿಸ್ಟರ್ ಇದ್ದರು, ಸೆಂಟ್ರಲ್ ಎನ್ವೈರ್ಮೆಂಟ್, ಅವರು ನಮ್ಮ ಕರ್ನಾಟಕದವರು, ಅವ್ರಿಗೆ ಚೀಫ್ ಗೆಸ್ಟ್ ಅಂತ ಕರೆದರು ಮತ್ತು ಇದು ಎಲ್ಲ ವಿಸ್ತಾರವಾಗಿ ಅವ್ರಿಗೆ ಹೇಳಿದರು. ಜಯರಾಮ್ ರಮೇಶ್ ಅವರು ಏನು ಹೇಳಿದರು, ಇದೆಲ್ಲ ಇಷ್ಟು ಸೆನ್ಸಿಟಿವ್ ಇದ್ದರೆ ಇದಕ್ಕೆ ಇಟ್ ಮೀಟ್ಸ್ ದ ಪ್ರಣವ್ ಸೇನ್ ಕಮಿಟಿ ರಿಪೋರ್ಟ್ ಕ್ರೈಟೀರಿಯಾ, ಅಂದರೆ ಇದು ಎಂಟೈರ್ ವೆಸ್ಟರ್ನ್ ಘಾಟ್ ಇಕಲಾಜಿಕಲಿ ಸೆನ್ಸಿಟಿವ್ ಆಗಲೇಬೇಕು ಅಂತ. ಅವರು ಒಂದು ಅಂದರೆ ಅಷ್ಟು ಅವ್ರಿಗೆ ಇದು ಕನ್ವಿನ್ಸ್ ಆಯಿತು. ಅದು ಏನು ಮಾಡಿದರು, ವಿ ವಿಲ್ ಸೆಟಪ್ ಅ ಕಮಿಟಿ ಟು ಎಕ್ಸಾಮಿನ್
the ecological sensitiveness of the Western Ghats and we will see how to protect it ಅಂತ ಅವರು ಮಾಧವ್ ಗಾಡ್ಗಿಲ್ ಕಮಿಟಿಯವರು ಮಾಡಿದರು. ಮಾಧವ್ ಗಾಡ್ಗಿಲ್ ಕಮಿಟಿ ಅವಾಗ ಫಾರ್ಮ್ ಆಯಿತು. ಮಾಧವ್ ಗಾಡ್ಗಿಲ್ ಕಮಿಟಿ ಫಾರ್ಮ್ ಆಯಿತು. ಮಾಧವ್ ಗಾಡ್ಗಿಲ್ ಕಮಿಟಿಯವರು ಎಲ್ಲ ಕಡೆ ಹೋಗಿ ಮೀಟಿಂಗ್ಸ್ ಮಾಡಿ ಫ್ರಾಮ್ ದ ಗ್ರೌಂಡ್ ಅಪ್ ಎಷ್ಟು ಮೀಟಿಂಗ್ಸ್ ಮಾಡಿದ್ದಾರೆ, ನಾವು ಅಟೆಂಡ್ ಮಾಡಿದ್ದೀವಿ ಆಚೆ ಈಚೆ. ಅದು ಎಲ್ಲ ಫ್ರಾಮ್ ದ ಗ್ರೌಂಡ್ ಅಪ್ ಮಾಧವ್ ಗಾಡ್ಗಿಲ್ ಅವರು ಎಲ್ಲರದ್ದು ಒಪಿನಿಯನ್ಸ್ ತಗೊಂಡು ಎಲ್ಲರದ್ದು ಇದು ಮಾಡಿ ಒಂದು ಪೀಪಲ್ ಫ್ರೆಂಡ್ಲಿ, ಎನ್ವೈರ್ಮೆಂಟ್ ಫ್ರೆಂಡ್ಲಿ, ಅಟ್ ದ ಸೇಮ್ ಟೈಮ್ ಪ್ರಾಕ್ಟಿಕಲ್ ಆ ಥರ ಒಂದು ರಿಪೋರ್ಟ್ ಕೊಟ್ಟರು ಫಾರ್ ದ ಎಂಟೈರ್ ವೆಸ್ಟರ್ನ್ ಘಾಟ್ಸ್. ಅದು ಮಾಧವ್ ಗಾಡ್ಗಿಲ್ ಕಮಿಟಿದು ರಿಪೋರ್ಟ್ ಏನಾಯಿತು, ಇಟ್ ವಾಸ್ ಸೋ ಓವರ್ವೆಲ್ಮಿಂಗ್ ಫಾರ್ ದ ಗವರ್ನೆನ್ಸ್ ಕಮ್ಯುನಿಟಿ. ಅಯ್ಯೋ ಇದೆಲ್ಲ ಮಾಡಿದರೆ ಏನಾಗೋದು ಅಂತ. ಬಿಕಾಸ್ ದ ಪೊಲೈಟಿ ಹ್ಯಾಸ್ ಟು ಲುಕ್ ಎಟ್ ಎವ್ರಿಥಿಂಗ್. ದೇ ಕ್ಯಾನ್ ಓನ್ಲಿ ಲುಕ್ ಎಟ್ ಇಕಲಾಜಿಕಲ್ ಸೆನ್ಸಿಟಿವ್ ಅಂತ. ಅದು ಅವ್ರದ್ದು ಇಂಟ್ರೆಸ್ಟ್, ಇವ್ರದ್ದು ಇಂಟ್ರೆಸ್ಟ್, ದೇ ಹ್ಯಾವ್ ಟು ಕನ್ಸಿಡರ್ ಎವ್ರಿಬಡೀಸ್ ಇಂಟ್ರೆಸ್ಟ್. ಸೊ ರಾದರ್ ದೆನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದ ಕಮಿಟಿ ರಿಪೋರ್ಟ್ ವಾಸ್ ಟ್ರೈಂಗ್ ಟು ಸೇ, they got so overwhelmed that they decided to share it. ಆದರೆ ಪೀಪಲ್ಸ್ ಪ್ರೆಷರ್ಸ್, ಸಿಟಿಸನ್ಸ್ ಪ್ರೆಷರ್ಸ್ ಬಂದ ಮೇಲೆ ಅವರು ಇಲ್ಲ ಇದಕ್ಕೆ ಎಕ್ಸಾಮ್ ಮಾಡಲಿಕ್ಕೆ ಇನ್ನೊಂದು ಕಸ್ತೂರಿ ರಂಗನ್ ಕಮಿಟಿ ಅವರು ಮಾಡಿದ್ರು. ಸೆಕೆಂಡ್ ಕಸ್ತೂರಿ ರಂಗನ್ ಕಮಿಟಿ ಫಾರ್ಮ್ ಆಯಿತು. ಆ ಕಸ್ತೂರಿ ರಂಗನ್ ಕಮಿಟಿಯವರು, ಕಸ್ತೂರಿ ರಂಗನ್ ಈಸ್ ಅ ಪ್ರೊಫೆಸರ್ ಆಫ್ ಆಸ್ಟ್ರೋಫಿಸಿಕ್ಸ್. ಅವ್ರಿಗೆ ನೀವು ಕಮಿಟಿ ಮಾಡಿದ ಮೇಲೆ ಗೌರ್ಮೆಂಟ್ ಕಮಿಟಿ ಅಪಾಯಿಂಟ್ ಮಾಡಿದರೆ ಅದೇನು ನೀವು ಯು ಕ್ಯಾನ್ ರಿಜೆಕ್ಟ್ ಇಟ್, ಯು ಕ್ಯಾನ್ ಸೇ ನೋ, ಯು ಕ್ಯಾನ್ ಸೇ ಐ ಆಮ್ ನಾಟ್ ಕಾಂಪಿಟೆಂಟ್, ಐ ಆಮ್ ಅನ್ ಆಸ್ಟ್ರೋಫಿಸಿಸಿಸ್ಟ್, ವಾಟ್ ಆರ್ ಯು ಆಸ್ಕಿಂಗ್ ಮೀ ಅಬೌಟ್ ದಿಸ್ ಅಂತ. ದ್ಯಾಟ್ ವುಡ್ ಹ್ಯಾವ್ ಬೀನ್, ಇಫ್ ಯು ಆಸ್ಕ್ ಮೀ ಪರ್ಸ್ನಲಿ, ಐ ಥಿಂಕ್ ದ್ಯಾಟ್ ವುಡ್ ಹ್ಯಾವ್ ಬೀನ್ ಇನ್ scientific temper of Dr. Kasturi Rangan, late Dr. Kasturi Rangan, who has done exemplary work in astrophysics. But it is not related to environment. So unfortunately, wrong person was chosen. Yeah, I'm not saying that. He would have, they did what they could and they looked but at... ಅವರಿಗೆ ಇದ್ರದ್ದು ಒಂದು ವರದಿ ಇತ್ತಲ್ಲ ಆಲ್ರೆಡಿ, ಗಾಡ್ಗಿಲ್ ರಿಪೋರ್ಟ್ ಇತ್ತಲ್ಲ, ಟು ಸ್ಟಡಿ ದ್ಯಾಟ್. ಗಾಡ್ಗಿಲ್ ರಿಪೋರ್ಟ್ ಇತ್ತು, ಬಟ್ ಅವ್ರಿಗೆ ಹಿಸ್ ಬ್ರೀಫ್ ವಾಸ್ ಟು ಕಮ್ ಅಪ್ ವಿತ್ ಸಮಥಿಂಗ್ ನ್ಯೂ, ಸಮಥಿಂಗ್ ದಟ್ ವಾಸ್ ಪ್ಯಾಲೆಟಬಲ್. Okay, something that was palatable to people who, the decision makers and people who matter. ಸೊ ಅವ್ರೇನು ಮಾಡಿದರು, ಇದು ಎಂಟೈರ್ ವೆಸ್ಟರ್ನ್ ಘಾಟ್ಸ್ ಏನು ಡಾಕ್ಟರ್ ಮಾಧವ್ ಗಾಡ್ಗಿಲ್ ಅವರು, ಮಾಧವ್ ಗಾಡ್ಗಿಲ್ ಡಾಕ್ಟರ್ ಹ್ಯಾಸ್ ಮೇಡ್ ಅ ವೆರಿ ಗುಡ್ ಜಾಬ್ ಆಫ್ ಇಟ್. ಇದು ಇಕಲಾಜಿಕಲ್ ಸೆನ್ಸಿಟಿವ್ ಝೋನ್ 1, ಝೋನ್ 2, ಝೋನ್ 3, ಝೋನ್ 4. ಝೋನ್ 1 ಈಸ್ ನೋ ಗೋ ಏರಿಯಾ, ಅಬ್ಸಲ್ಯೂಟ್ಲಿ ಸ್ಯಾಕ್ರೋಸ್ಯಾಂಟ್, ಇದಕ್ಕೆ ಮುಟ್ಟಬೇಡಿ ನೀವು. ಝೋನ್ 2ದಲ್ಲಿ ರೆಗ್ಯುಲೇಟೆಡ್ ಏನಾದರೂ ಮಾಡ್ಬೋದು ನೀವು. ಝೋನ್ 3ದಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಲಿಬರಲ್ ಆಗಿ, ಲಿಬ್ರಲ್. ಝೋನ್ 4ಅಲ್ಲಿ ಇನ್ನೂ ಲಿಬ್ರಲ್. ಸೊ ಅದು ಸ್ಟ್ಯಾಗರ್ಡ್ ಆ್ಯಂಡ್ ವೆರಿ ಸೆನ್ಸಿಬಲಿ ಮಾಡಿದ್ದು ರಿಪೋರ್ಟ್ ಅದು. ಕಸ್ತೂರಿ ರಂಗನ್ ಅವ್ರು ಏನು ಮಾಡಿದರು, ಅವರು ಮೋಸ್ಟ್ಲಿ ಸೈಂಟಿಫಿಕ್ ಡೇಟಾ ನೋಡಿ ಆ್ಯಂಡ್ ಡೇಟಾ ದಟ್ ಈಸ್ ಅವೈಲಬಲ್ ಫ್ರಮ್ ದ ಸ್ಯಾಟಲೈಟ್ ಡೇಟಾಸ್ ನೋಡಿ ಅವರು ಇದು ಇಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಇಷ್ಟಿದೆ, ಅವರು ಝೋನ್ 1, ಝೋನ್ 2, ಝೋನ್ 3 ಅದೆಲ್ಲ ತೆಗೆದುಬಿಟ್ರು, ನೋಡ್ಲಿಕ್ಕೆ ಹೋಗಲಿಲ್ಲ. ಅವರು ಏನು ತೆಗೆದಿಲ್ಲ, ವಾಟ್ ಎವರ್ ದಟ್ ಅವ್ರ ಕಮಿಟಿ ಏನು ಡಿಸೈಡ್ ಮಾಡಿತ್ತು ಅದು. ಅವ್ರೇನು ಮಾಡಿದರು, ವಿಲೇಜಸ್ ನೇಮ್ ಮಾಡಿದರು. ಕರ್ನಾಟಕದ ಈ ಜಿಲ್ಲೆಯಲ್ಲಿ ಇಷ್ಟು ಹಳ್ಳಿಗಳು ಇದೆಲ್ಲ ಇಕಲಾಜಿಕಲ್ ಸೆನ್ಸಿಟಿವ್ ಇದೆ ಅಂತ. ಇನ್ನೊಂದು ಧಾರವಾಡ ಡಿಸ್ಟ್ರಿಕ್ಟಲ್ಲಿ ಹೀಗೆ ಇದೆ, ಶಿವಮೊಗ್ಗದಲ್ಲಿ ಹೀಗೆ ಇದೆ. ವಾಟ್ ಡಿಸ್ಟ್ರಿಕ್ಟ್ ವೈಸ್ ಅವರು ಲಿಸ್ಟ್ ಆಫ್ ವಿಲೇಜಸ್ ಕೊಟ್ಟರು. ಸೊ ದ್ಯಾಟ್ ಒನ್ is a committee report. So not the people nor the government nor the elected representative wanted even Kasturi Rangan report. ಅದಕ್ಕೆ ಎಷ್ಟೋ ಹೋರಾಟ ಆಯಿತು, ನಮಗೆ ಬೇಡ, ಇದು ಬೇಡ, ಅದು ಬೇಡ ಅಂತ. ಆದರೆ ಏನಾಗಿದೆ ಅಂದರೆ, ಕಸ್ತೂರಿ ರಂಗನ್ ರಿಪೋರ್ಟ್, ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಎಕ್ನಾಲೇಜ್ಡ್ ಇಟ್. ದ ವೇ ಆಫ್ ಎಕ್ನಾಲೇಜಿಂಗ್ ಈಸ್ ಅವರು ಗೆಜೆಟ್ ನೋಟಿಫಿಕೇಷನ್ಸ್ ಮಾಡಿದ್ದಾರೆ. ಗೆಜೆಟ್ ನೋಟಿಫಿಕೇಷನ್ 1 ಆಯಿತು, ಲ್ಯಾಪ್ಸ್ ಆಯಿತು, 2 ಆಯಿತು, ಲ್ಯಾಪ್ಸ್ ಆಯಿತು, 3 ಆಯಿತು, ಅದು
It has got a series of draft notifications which have all lapsed. ಇನ್ 2024 ಇನ್ನೊಂದು ಸಲ ಇವ್ರು ಏನಪ್ಪ ಎಲ್ಲರೂ ಇಲ್ಲಿ ಇಷ್ಟು ಅಂದರೆ ಸಿಟಿಸನ್ಸ್ ಆರ್ ಸೋ ಅವೇರ್ ಆ್ಯಂಡ್ ದೇ ವಾಂಟ್ ಸಮಥಿಂಗ್ ಅಂತ ಅದು ಒಂದು ಪೀಪಲ್ಸ್ ಸ್ವಲ್ಪ ಅದು ಪಬ್ಲಿಸೈಸ್ ಮಾಡಿದರು, ಇನ್ನೂ ಕೇಳಿದರು ಪೀಪಲ್ಸ್ ಫೀಡ್ಬ್ಯಾಕ್. ಎಲ್ಲರೂ ಎವ್ರಿಬಡಿ ರೋಡ್ ಟು ದ MOEF, ಹೀಗೆ ನಮಗೆ ಇದು ಹೀಗೆ ಇರಬೇಕು, ಹೀಗೆ ಆಗಬೇಕು, ಇಲ್ಲಿ ಗ್ರೌಂಡ್ ರಿಯಾಲಿಟಿ ಹೀಗೆ ಇದೆ, ಇದು ಹಳ್ಳಿಯಲ್ಲಿ ಏನೂ ಸೆನ್ಸಿಟಿವಿಟಿ ಇಲ್ಲ, ಆದರೆ ಈ ಹಳ್ಳಿಗಳಲ್ಲಿ ಈ ಊರಲ್ಲಿ ಸೆನ್ಸಿಟಿವ್ ಇದೆ, ಇಲ್ಲಿ ಸ್ವಲ್ಪ ನೀವು ನೋಡಿರಿ, ಇದು ಸ್ವಲ್ಪ ಸೆನ್ಸಿಟಿವ್ ಮಾಡಿರಿ ಅಂತ ಆ ಥರ ಪೀಪಲ್ಸ್ ಎಲ್ಲ ರೆಸ್ಪಾನ್ಸಸ್ ಹೋಗಿದೆ. ದ್ಯಾಟ್ ಆಲ್ಸೋ ಹ್ಯಾಸ್ ಬೀನ್ ಕೆಪ್ಟ್ ಆನ್ ದ ಬ್ಯಾಕ್ ಬರ್ನರ್. ಈಗ ಇದೆಲ್ಲ ಸಮಸ್ಯೆ ಇದ್ದಾಗ ಇದು ಬ್ಯಾಕ್ಗ್ರೌಂಡ್ ಇದು ಇದೆ. ಇದರಲ್ಲಿ ಏನಾಯಿತು, ಮಾಧವ್ ಗಾಡ್ಗಿಲ್ ಅವರು ಅವ್ರಿಗೆ ಕಮಿಟಿ ಫಾರ್ಮ್ ಮಾಡಿ ಇದು ನೋಡಿ ಅಂತ ಹೇಳಿದರು. ಹಿ ಹ್ಯಾಸ್ ಟು ಸ್ಟಾರ್ಟ್ ಸಮ್ವೇರ್ ಅದು, ಆ್ಯಂಡ್ ಹಿ ಹ್ಯಾಸ್ ಟು ಲುಕ್ ಎಟ್ ಇಂಟರ್ಸ್ಟೇಟ್. ಆವಾಗ ಸೆಸಾ ರಿಪೋರ್ಟ್ ಏನಿತ್ತು, ದ್ಯಾಟ್ ವಾಸ್ ದ ಓನ್ಲಿ ರಿಪೋರ್ಟ್ ಹಿ ಹ್ಯಾಡ್ ಇನ್ ಹ್ಯಾಂಡ್, ಬಿಕಾಸ್ ಸೆಸಾ ವಾಸ್ ಲುಕಿಂಗ್ ಎಟ್ ಆನ್ ಇಂಟರ್ಸ್ಟೇಟ್ ಏನು ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್. ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಡೌನ್ ಟು ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್, ರೆಗ್ಯುಲೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್. ಇದರಲ್ಲಿ ಏನು ಮ್ಯಾನೇಜ್ಮೆಂಟ್ಸ್ ಪ್ಲ್ಯಾನ್ ಆಗ್ಬೋದು, ಏನು ಮಾಡ್ಬೋದು ಅಂತ ಅವರು ಸೆಸಾದು ಏನು ರಿಪೋರ್ಟ್ ಇದೆ ಅಲ್ಲ, ಬಿಕಾಸ್ ಇಟ್ ಈಸ್ ಲುಕಿಂಗ್ ಆ್ಯಟ್ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ 6 ಸ್ಟೇಟ್ಸ್ನಲ್ಲಿ 3 ಸ್ಟೇಟ್ದು ಅವರು ಏನೋ ಮಾಡಿದಾರಪ್ಪ ಜನರು, ಅವ್ರಿಗೇನು ತಿಳುವಳಿಕೆ ಇದೆ. ಸೊ ಹೀ ಪಿಕ್ಡ್ ಅಪ್ ದ್ಯಾಟ್ ಆ್ಯಂಡ್ ದ ಫಸ್ಟ್ ಪ್ರೆಸೆಂಟೇಷನ್ ಟು ದ MOEF, ಇಸ್ ಒಫಿಷಿಯಲ್ presentation to the MOEF was based on the SESA report, which is our report. And it is also part of his WGEP report, the Annexure 11 ಅಂದರೆ ಸೆಸಾನೇ ಹಾಕಿದ್ದಾರೆ ಅವರು. ಸೆಸಾದು ಪ್ರೆಸೆಂಟೇಷನ್ ವಾಟ್ ಹಿ ಡಿಡ್ ಟು ದ ಗೌರ್ಮೆಂಟ್. ಇದು ಒಂದು ಕಾನ್ಸರ್ವೇಷನ್ ಎಫರ್ಟ್ ಅಂತ ನೀವು ನೋಡ್ಬೋದು. ಆವಾಗನೇ ಇದು ಬಯೋಡೈವರ್ಸಿಟಿ ಡಾಕ್ಯುಮೆಂಟೇಷನ್ ಆಗಿದೆ, ಇಲ್ಲಿ NBSAP ರಿಪೋರ್ಟ್ ಆಗಿದೆ, ನ್ಯಾಷನಲ್ ಲೆವೆಲ್ NBSAP ರಿಪೋರ್ಟ್ ಆಗಿದೆ, ನ್ಯಾಷನಲ್ ಬಯೋಡೈವರ್ಸಿಟಿ ಆ್ಯಕ್ಷನ್ ಪ್ಲ್ಯಾನ್. ಆ ರಿಪೋರ್ಟು ಸಹ ಗೌರ್ಮೆಂಟಿಗೆ ಬೇಡ, ಅದು ಸಹ ಅಲ್ಲಿ ಇಟ್ಟಿದ್ದಾರೆ. ಇದ್ರದ್ದು ರಿಪರ್ಕೇಷನ್ಸ್ ನಮಗೆ ಈಗ ಕಾಣ್ತಾ ಇದೆ. 2015ನಲ್ಲಿ ಫ್ಲಡ್ಸು, 2016ನಲ್ಲಿ ಮತ್ತೇನೋ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ, ಫ್ಲಡ್ ಆಗ್ತಾಯಿದೆ, ವಯನಾಡ್ ನಾವು ನೋಡ್ತಾ ಇದ್ದೀವಿ. ಸರಿ, ಇಲ್ಲಿ ಈಗ ಈ ವಿಷಯಕ್ಕೆ ಬರೋದಾದ್ರೆ ಈ ವಿಷಯಕ್ಕೆ ಬರುವಾಗ ಇಲ್ಲಿ ನಮಗೆ ಏನಾಗಿದೆ, ನಮ್ಮದು ಮಲಪ್ರಭಾ, ಇದು ನಮ್ಮದು ಖಾನಾಪುರದು ಏನು ವೆಸ್ಟರ್ನ್ ಘಾಟ್ ಪ್ಯಾಚ್ ಇದೆ ಅಲ್ಲ, ಅದರಲ್ಲಿ ಇದು ಸೀರೀಸ್ ಆಫ್ ಮೌಂಟೇನ್ ರೇಂಜಸ್ ಏನಿದೆ ಅಲ್ಲ, ಅದರಲ್ಲಿ ಒನ್ ಸೈಡ್ ಆಫ್ ದ ಮೌಂಟೇನ್ ಮಲಪ್ರಭಾದು ಒರಿಜಿನ್ ಆಗ್ತದೆ ಕಣ್ಕುಂಬಿಯಲ್ಲಿ, ಇನ್ನೊಂದು ಸೈಡ್ ಆಫ್ ದ ಮೌಂಟೇನ್ ಇಟ್ಸ್ ದ ಸೇಮ್ ರೇಂಜ್ ಲೈನ್. ಆನ್ ದಿಸ್ ಸೈಡ್ ನಮ್ಮದು ಖಾನಾಪುರ ತಾಲೂಕಿನಲ್ಲಿಯೇ ಮಾದಾಯಿದು ಒರಿಜಿನ್ ಆಗ್ತದೆ. ಮಾದಾಯಿದು 2-3 ಮೇನ್ ಟ್ರಿಬ್ಯೂಟರೀಸ್ ಇದೆ, ಕಳಸಾ ಇದೆ, ಬಂದೂರ ಇದೆ, ಹಲ್ತಾರ್ ಇದೆ. ಇದು ಮೇನ್ ಅದರಲ್ಲಿ ಇನ್ನೂ ಸ್ವಲ್ಪ ಸಬ್ ಟ್ರಿಬ್ಯೂಟರೀಸ್ ಅದೆಲ್ಲ ಇದೆ. ಆದರೆ ಇವು ಏನು ಇದೆ ಅಲ್ಲ, ದೀಸ್ ಆರ್ ಒರಿಜಿನೇಟಿಂಗ್ ವಿದಿನ್ ದ ಸೆಂಚುರಿ and they flow within the century and then they move into Goa. So the feature of rivers is that ಈಗ ಈಸ್ಟ್ ಫ್ಲೋಯಿಂಗ್ ರಿವರ್ ಇದ್ದರೆ ಅದು ಸ್ಲೋಲಿ ಮಿಯಾಂಡ್ರಿಂಗ್ ಈಚೆ ಹೋಗಿ ಅದು ಬೇ ಆಫ್ ಬೆಂಗಾಲ್ಗೆ ಹೋಗ್ತದೆ. ಈಗ ನಮ್ಮ ಕಡೆ ಇದು ನಮ್ಮ ಮಲಪ್ರಭಾ ಎಲ್ಲಿ ಕೂಡಲ ಸಂಗಮ ತನಕ ಹೋಗ್ತದೆ, ಆಮೇಲೆ ಅದು ಕೃಷ್ಣಗೆ ಜೋಡಿಸಿ ಆಮೇಲೆ ಬೇ ಆಫ್ ಬೆಂಗಾಲ್ಗೆ ಹೋಗ್ತದೆ. ಈಚೆ ನಮ್ಮ ಮಾದಾಯಿ ಎಲ್ಲಿ ಹೋಗ್ತದೆ, ಇದು ನಮ್ಮ ಗೋವಾಗೆ ಹೋಗ್ತದೆ. ಇಟ್ಸ್ ಅ ಫಾಸ್ಟ್ ಫ್ಲೋಯಿಂಗ್ ರಿವರ್. ಯಾಕಂದರೆ ವೆಸ್ಟರ್ನ್ ಘಾಟ್ಸ್ಗೆ ಮೌಂಟೇನ್ ರೇಂಜ್ ಏನಿದೆ ಅಲ್ಲ, ಆನ್ ದ ವೆಸ್ಟ್ ದೇ ಆರ್ ಸ್ಟ್ರೇಟ್ ಮೌಂಟೇನ್ಸ್, ಆನ್ ದ ಈಸ್ಟ್ ಹೀಗೆ ಸ್ಲೋಪ್ ಇದೆ. ಅದಕ್ಕೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನಾಗ್ತದೆ ಅಲ್ಲ, ಇವೆಲ್ಲ ಏನಾಗ್ತದೆ, ಇದು ಫಾಸ್ಟ್ ಫ್ಲೋಯಿಂಗ್, ರ್ಯಾಪಿಡ್ 90 ಕಿಲೋಮೀಟರ್ನಲ್ಲಿ ಅಲ್ಲಿ ಹೋಗಿ ಮುಟ್ತದೆ ಅದು ಸಮುದ್ರಕ್ಕೆ. ಈ ಕಡೆ ಈಚೆ ಒಂದು 1500 ಕಿಲೋಮೀಟರ್ಸ್ ಹೋಗಿ ಆಮೇಲೆ ಅದು ಸಮುದ್ರಕ್ಕೆ ಮುಟ್ತದೆ. ಇದು ರ್ಯಾಪಿಡ್ ಫಾಸ್ಟ್ ಫ್ಲೋಯಿಂಗ್ ರಿವರ್ಸ್ ಹ್ಯಾವ್ ದೇರ್ ಓನ್ ಇಕಾಲಜಿ ಆ್ಯಂಡ್ ದೇರ್ ಓನ್ ನೀಡ್ ಟು ಫ್ಲೋ. ರಿವರ್ಸ್ ಆರ್ ಮೆಂಟ್ ಟು ಫ್ಲೋ. Rivers by their innate nature are meant to flow and then nurture whatever they are flowing through. ಈಗ ಸ್ಪೆಸಿಫಿಕ್ಲಿ ಬಂದೂರದು ನಾವು ನೋಡಿದರೆ
ಬಂದೂರದ ಒರಿಜಿನ್ ಎಲ್ಲಿದೆ? ಭೀಮ್ಗಢ್ ಸ್ಯಾಂಚುರಿಯಲ್ಲಿ ಇದೆ. ಅದು ಎಲ್ಲಿ ಫ್ಲೋ ಆಗ್ತದೆ? ಭೀಮ್ಗಢ್ ಸ್ಯಾಂಚುರಿಯಲ್ಲೇ ಫ್ಲೋ ಆಗ್ತದೆ. ಆಮೇಲೆ ಅದು ಹೋಗಿ ಗೋವಾಗೆ ಮುಟ್ಟಿ ಆಮೇಲೆ ಅದು ಇಟ್ ಕೀಪ್ಸ್ ನರ್ಚರಿಂಗ್ ಆ್ಯಂಡ್ ಇಟ್ ಬಿಕಮ್ಸ್ ದ ಲೈಫ್ ಲೈನ್ ಆಫ್ ಗೋವಾ. ಅದು ಗೋವಾದು ನಾವು ಅದು ಕತೆ ಬೇರೆ ಇಡೋಣ. ನಮ್ಮ ಭೀಮ್ಗಢ್ ಸ್ಯಾಂಚುರಿಗೆ ಅದು ನರ್ಚರ್ ಮಾಡ್ತದೆ. ಭೀಮ್ಗಢ್ ಸ್ಯಾಂಚುರಿ ಈಸ್ ಇಕಲಾಜಿಕಲಿ ಸೆನ್ಸಿಟಿವ್ ಝೋನ್ 1. ಅಲ್ಲಿ ಏನು ನಾವು ಮಾಡಬಾರ್ದು. ಇದು ಬಂದೂರ ನಾಲದು ಏನು ಪ್ರಾಜೆಕ್ಟ್ ಅದು ಪ್ರಪೋಸಲ್ ಮಾಡಿದ್ದು, ಅದು ಫ್ರಮ್ ಎನ್ ಇಂಜಿನಿಯರಿಂಗ್ ವ್ಯೂ ಪಾಯಿಂಟ್ ಅದು ಇಂಜಿನಿಯರ್ಸ್ ಮಾಡಿದ್ದಾರೆ. ಬಂದೂರ ನಾಲದು ಅದು ಏನಾಗ್ತದೆ, ಅನ್ಫಾರ್ಚುನೇಟ್ಲಿ ವಿ ವರ್ಕ್ ಇನ್ ಸೈಲೋಸ್. ನೀರಿದ್ದರೆ ಅದು ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಇದು ಮಾಡ್ತೀವಿ ನಾವು. ಆದರೆ ದೆರ್ ಈಸ್ ಅನ್ ಇಕಾಲಜಿ ಟು ಇಟ್ ಅಂತ ನಮಗೆ ಸ್ವಲ್ಪ ತಿಳುವಳಿಕೆ ಬಂದರೆ ನಾವು ಏನು ಪ್ರಾಜೆಕ್ಟ್ಸ್ ಪ್ರಪೋಸ್ ಮಾಡುವಾಗ ನಾವು ಅದು ವಿ ಮ್ಯಾಚ್ ದ ವಿ ಹ್ಯಾವ್ ಟು ಮ್ಯಾಚ್ ದ ಇಕಾಲಜಿ, we have to match the hydrology, we have to match the geology, we have to match the biodiversity, and we have to match what the local people are doing there. ಅದು ಎಲ್ಲ ಒಂದು ಮ್ಯಾಚ್ ಮಾಡಿ ಆಮೇಲೆ ನೀವು ಪ್ರಪೋಸಲ್ ಪ್ರಸ್ತಾವ ಇಟ್ಟರೆ ಅದು ಪ್ರಸ್ತಾವ ಅದಕ್ಕೆ ಒಂದು ಹೊಲಿಸ್ಟಿಕ್ ಇದು ಬರ್ತದೆ, ಅಪ್ರೋಚ್ ಬರ್ತದೆ. ಇದು ಯೂನಿಲ್ಯಾಟ್ರಲ್ ಒಂದೇ ಒಂದು ಕ್ರೈಟೀರಿಯಾ ತಗೊಂಡು ನೀವು ಏನು ಪ್ರಾಜೆಕ್ಟ್ಸ್ ಮಾಡಿದರೆ ಅದು ಇಟ್ ಹ್ಯಾಸ್ ಸೆವ್ರಲ್ ಸಿವಿಯರ್ ಲಿಮಿಟೇಷನ್ಸ್. ಆ ಲಿಮಿಟೇಷನ್ಸ್ ನಾವು ಎತ್ತಿನಹೊಳೆಯಲ್ಲಿ ನೋಡ್ತಾ ಇದ್ದೀವಿ. ಅದು ಸುಮ್ಮನೆ ನೀರು ಆ್ಯಂಡ್ ಓನ್ಲಿ ನೀರು ಅಂತ ನೀವು ನೋಡಿದರೆ ಅದಕ್ಕೆ ಲಿಮಿಟೇಷನ್ಸ್ ಇರ್ತದೆ. ಇವತ್ತು ಅದು ಈಚೆ ಮಾಡಿ ನೀವೇನೋ ಇಂಜಿನಿಯರಿಂಗ್ ಮಾಡಿದರೆ ಲಾಂಗ್ ಟರ್ಮ್ ಅದರದ್ದು ಇಂಪ್ಯಾಕ್ಟ್ ಇರ್ತದೆ. ಅದು ನಿಮ್ಮದು ನಮ್ಮದು ಅಲ್ಲ, ನೀರು ನಿಮ್ಮದು ನಮ್ಮದು ಅಲ್ಲ. ವಿ ಹ್ಯಾವ್ ಟು ಹ್ಯಾವ್ ಇಂಟರ್ಜನ್ರೇಷನಲ್ ಇಕ್ವಿಟಿ ಆಲ್ಸೋ. ಮುಂದಿಂದು ನಮ್ಮದು ಯಾರು ನಮ್ಮ ಮುಂದಿನ ಜನ್ರೇಷನ್ಸ್ ಅದು ಏನು, ನಮ್ಮ ಇಕಾಲಜಿದು ಏನು, ನಮ್ಮ ನೀರಿನ ಟವರ್ಗೆ ನಾವು ಹೀಗೆ ಡಿಸ್ಟ್ರಾಯ್ ಮಾಡಿದರೆ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಆದರೆ ಅಟ್ ದ ಸೇಮ್ ಟೈಮ್ ನಮ್ಮ ಹತ್ರ ಇದು ಆ್ಯಸ್ ವಿ ಆರ್ ಪ್ರೋಗ್ರೆಸ್ಡ್ ಇನ್ ಟೆಕ್ನಾಲಜೀಸ್ ಆ್ಯಂಡ್ ಆಲ್ಟರ್ನೇಟಿವ್ಸ್, ಇದೇ ಒಂದೇ ಟೆಕ್ನಾಲಜಿ ಇದೆಯಾ ನಮ್ಮ ಹತ್ರ? ನೀರಿಲ್ಲಾದರೆ ಅಲ್ಲಿಂದ ಇಲ್ಲಿ ಹಾಕೋದು ಅಂತ. ಆರ್ ದೇರ್ ನೋ ಎಕ್ಸಾಂಪಲ್ಸ್ ಆಫ್ ವಾಟರ್ ಹಾರ್ವೆಸ್ಟಿಂಗ್, ಆಫ್ ವಾಟರ್ ರಿಜುವಿನೇಷನ್ ಆ್ಯಂಡ್ ರೆಸ್ಟೋರೇಷನ್ಸ್? ನಮ್ಮ ಮಲಪ್ರಭಾದು ನೀವು ನೋಡಿದರೆ ಗತಿ ಕಣ್ಣಲ್ಲಿ ನೀರು ಬರ್ತದೆ. Because Malaprabha catchment has been completely destroyed, its basin has been abused, and its water has been mismanaged. So ಇದೆಲ್ಲ ನೋಡುವಾಗ ಸ್ವಲ್ಪ ಒಂದು ಮೆಚ್ಯೂರ್ಡ್ ಆ್ಯಂಡ್ ಹೊಲಿಸ್ಟಿಕ್ ವ್ಯೂ ನಾವು ಏನಾದರೂ ಇರಲಿ ಅದು ಒಂದು ಹೊಲಿಸ್ಟಿಕ್ ವ್ಯೂ ತಗೋಬೇಕಾಗ್ತದೆ. ನಮ್ಮ ಕಡೆ ಎಕ್ಸಾಂಪಲ್ಸ್ ಇದೆ. ಶಿವಾಜಿ ಕಾಗ್ನಿಕರ್ ಅವರು ಇದ್ದಾರೆ, ಈ ಥರ ಕೆಲಸ ಮಾಡಿದ್ದವರು. ನಮ್ಮ ಹತ್ರ ಅಗ್ರಿಕಲ್ಚರಿಸ್ಟ್ ಇದ್ದಾರೆ who have shown you how to grow water efficient crops, how to grow biodiverse crops. ಮಲಪ್ರಭಾ ಪ್ರಪೋಸಲ್ನಲ್ಲೇ ಅದು ಇದೆ. ಮಲಪ್ರಭಾ ಸೌದತ್ತಿ ಡ್ಯಾಮ್ ಯಾವಾಗ ಆಗಿತ್ತು ಆವಾಗನೇ ಹೇಳಿದ್ದಾರೆ ಇದು ಈ ಆಗ್ರೋ ಜಿಯಾಲಜಿಕಲ್ ರೀಸನ್ನಲ್ಲಿ ಈ ಲ್ಯಾಂಡ್ಸ್ಕೇಪಲ್ಲಿ ನೀವು ಇದು ಕ್ರಾಪ್ಸ್ ಮಾಡ್ಬೋದಪ್ಪ ಅಂತ. ಅದೆಲ್ಲ ಇದೆ, ಇಟ್ಸ್ ಆಲ್ ಆನ್ ಪೇಪರ್. ಈ ಮಹದಾಯಿನ ಯಾಕೆ ನೀರಿನ ಕುಡಿಯೋ ನೀರನ್ನು ಕೊಡಬೇಕು ಅನ್ನೋದಕ್ಕೆ ಇದಕ್ಕೆ ಜೋಡಿಸ್ಬೇಕು ಅಂದರು. ಇಟ್ಸ್ ಅಗೇನ್ಸ್ಟ್ ದಿ ಎಕೋಸಿಸ್ಟಮ್ ಅಂತ ನೀವು ಹೇಳ್ತೀರಿ. ನಾನು ಅದರದ್ದು ಉಪಯೋಗ ಏನು, ಅದು ವಾಟ್ ಇಟ್ ಈಸ್ ಪ್ರೊಜೆಕ್ಟೆಡ್ ಆ್ಯಸ್ ಅದರದ್ದು ಉಪಯೋಗ ಅಂತ ಅದು ನಾನು ಅಲ್ಲಿ ಹೋಗ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅದು ನಾವು ಯಾವುದೋ ಉಪಯೋಗ ಅಂತ ಹೇಳ್ಬೋದು. ನಾನೇನು ಹೇಳ್ತಾ ಇದ್ದೀನಿ, ಇದು ಯಾವುದಾದ್ರೂ ಪ್ರಾಜೆಕ್ಟ್ ಇದ್ದರೆ ಅದಕ್ಕೆ ಒಂದು ಹೊಲಿಸ್ಟಿಕ್ ವ್ಯೂ ಇರಬೇಕು. ಅದು ಹೊಲಿಸ್ಟಿಕ್ ವ್ಯೂ ಇಲ್ಲಾದರೆ ಅದಕ್ಕೆ ಲಿಮಿಟೇಷನ್ಸ್ ಇರ್ತವೆ. ಆ್ಯಂಡ್ ದೋಸ್ ಲಿಮಿಟೇಷನ್ಸ್ ಐ ಥಿಂಕ್ ವಿ ಶುಡ್ ಟೇಕ್ seriously.